ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪೂರ್ವಂ ರಾಮ ತಪೋವನಾಭಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲೀ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರಿ ದಹನಂ ಪಶ್ಚಾದ್ರಾವಣ ಕುಂಭಕರ್ಣಮಥನಂ ಏತದ್ಧಿ ರಾಮಾಯಣಂ. ಮಹರ್ಷಿ ವಾಲ್ಮೀಕಿಗಳು 24,000 ಶ್ಲೋಕಗಳ ಮೂಲಕ ಹೇಳಿದ ರಾಮಾಯಣವನ್ನು ಕವಿಯೊಬ್ಬ ಬರೀ 4 ಸಾಲಿಗಿಳಿಸಿ ಇಡೀ ಕಥೆಯನ್ನು ಹೇಳೇಬಿಟ್ಟ. ಅದನ್ನು ಕೇಳಿ ನಾವು ಖುಷಿ ಪಡ್ತೀವಿ ಹೊರತು ಇದು ಸರಿಯಲ್ಲ, ರಾಮಾಯಣವನ್ನು ಹೀಗೇ ಹೇಳಬೇಕು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ರಾಮಾಯಣಕ್ಕೊಂದು ಚೌಕಟ್ಟನ್ನಷ್ಟೇ ಮಹರ್ಷಿ ವಾಲ್ಮೀಕಿಗಳು ಹಾಕ್ಕೊಟ್ರು. ಆನಂತರ ಅದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅವರಿಗೆ ಬೇಕಾದ ಹಾಗೆ ಅವರ ಪದ್ಧತಿ ಸಂಸ್ಕೃತಿ ಆಚರಣೆಗೆ ಅವರ ಮನಸ್ಥಿತಿಗೆ ತಕ್ಕ ಹಾಗೆ ಬರೆದುಕೊಳ್ಳೋ ಕೆಲಸ ನಡೀತು. ಅದನ್ನು ಯಾರೂ ಕೂಡ ಬೇಡ ಅಂತ ಹೇಳೋದಕ್ಕೆ ಹೋಗಲಿಲ್ಲ. ಮಹರ್ಷಿ ವಾಲ್ಮೀಕಿಗಳು ರಾಮಾಯಣವನ್ನು ಸಂಸ್ಕೃತದಲ್ಲಿ ಬರೆದ್ರು. ಆನಂತರ ಅದು ಸುಮಾರು 300ಕ್ಕೂ ಹೆಚ್ಚು ಭಾಷೆಗಳಿಗೆ ತರ್ಜುಮೆ ಆಯಿತು, ಭಾವಾನುವಾದವಾಯಿತು. ಕೆಲ ರಾಮಾಯಣಗಳಲ್ಲಿ ರಾಮನಿಗೆ ದೈವತ್ವವನ್ನು ಕೊಡಲಾಯಿತು. ಮತ್ತೆ ಕೆಲ ರಾಮಾಯಣಗಳಲ್ಲಿ ರಾಮ ತುಂಬ ಮನುಷ್ಯನಾಗಿ ಕಾಣಿಸ್ಕೊಂಡ. ನಮ್ಮ ನಿಮ್ಮ ನಡುವಿನ ಸಾಮಾನ್ಯ ಮನುಷ್ಯರಂತೆ ರಾಮನನ್ನು ಚಿತ್ರಿಸಲಾಯಿತು. ರಾಮ ರಾಜನಾಗಿ ಕಾಣಿಸ್ಕೊಂಡ, ರಾಮ ಪ್ರೇಮಿಯಾಗಿ ಕಾಣಿಸ್ಕೊಂಡ, ರಾಮ ಸನ್ನಡತೆಯ ಪ್ರತೀಕವಾಗಿ ಕಾಣಿಸ್ಕೊಂಡ, ರಾಮ ಪರಿಪೂರ್ಣ ಮನುಷ್ಯನಂತೆ ಚಿತ್ರಿಸಲ್ಪಟ್ಟ. ಇನ್ನು ಕೆಲ ಕೊಳಕು ಲೇಖಕರು ಅವರಲ್ಲೇ ರಾಮನನ್ನು ಕಂಡುಕೊಂಡ್ರು. ಅವರ ಎಲ್ಲ ಕೊಳಕನ್ನು ರಾಮನಿಗೆ ಆಪಾದಿಸಿದರು. ರಾಮನನ್ನು ಅವರಂತೆ ವಿಕೃತವಾಗಿ ಕೂಡ ಸೃಷ್ಟಿಸಿದರು. ಅವರಿಗೆ ಎಟುಕಿದ್ದು ಅವರವರ ಪಾಲು. ಅಲ್ಲಿ ಸನಾತನಿಗಳದೆಲ್ಲವನ್ನು ನೋಡಿ ನಕ್ಕು ಸುಮ್ಮನಾದರೆ ಹೊರತು ಯಾರ ಮನೆಗೂ ಬೆಂಕಿ ಹಚ್ಚೋದಕ್ಕೆ ಹೋಗಲಿಲ್ಲ. ಇರಲಿ ಗೆಳೆಯರೆ, ಇವತ್ತು ರಾಮಾಯಣ ಅನ್ನೋದು ಕೇವಲ ಸಂಸ್ಕೃತದಲ್ಲಿ ಅಥವಾ ಭಾರತೀಯ ಭಾಷೆಗಳಲ್ಲಿ ಮಾತ್ರ ಇಲ್ಲ. ಅದು ಜಗತ್ತಿನ ನಾನಾ ದೇಶಗಳಲ್ಲಿದೆ, ನಾನಾ ಭಾಷೆಗಳಲ್ಲಿದೆ. ನಾನಾ ಸಂಸ್ಕೃತಿಗಳು ಅವರಿಗೆ ಬೇಕಾದ ಹಾಗೆ ಅವರಿಗೆ ಅನ್ವಯವಾಗುವ ಹಾಗೆ ರಾಮಾಯಣವನ್ನು ಬರೆದದ್ದೂ ಇದೆ. ಇನ್ನು ಜಗತ್ತಲ್ಲಿರೋದು ಒಂದೇ ಅಯೋಧ್ಯೆ ಕೂಡ ಅಲ್ಲ. ಭಾರತದಲ್ಲಿ ಹಾಗೂ ಅಕ್ಕಪಕ್ಕದ ದೇಶಗಳಲ್ಲಿ ಕೂಡ ಒಂದಷ್ಟು ಅಯೋಧ್ಯಾಪುರಿಗಳಿವೆ. ಅಲ್ಲೂ ರಾಮಾಯಣ ನಡೆದಿದೆ ಅಂತ ಅವರು ಹೇಳ್ತಾರೆ. ಅಲ್ಲೂ ರಾಮನ ವಂಶಸ್ಥರು ನಾವು ಅಂತ ಹೇಳ್ಕೊಳ್ಳೋ ಜನನೂ ಇದ್ದಾರೆ. ಭಾರತದ ಹೊರಗೂ ರಾಮಾಯಣ ಹಾಗೂ ಅಯೋಧ್ಯೆಗಳಿವೆ ಅಂದರೆ ರಾಮ ಅದಿನ್ನೆಷ್ಟು ಪಾಪ್ಯುಲರ್ ಇರಬಹುದು ಯೋಚನೆ ಮಾಡಿ ನೋಡಿ. ಇನ್ನು ಭಾರತದ ನಾನಾ ಭಾಷೆಗಳಲ್ಲಿ ರಾಮಾಯಣ ಕೃತಿಗಳ ರಚನೆ ಆಗಿದೆ. ಅಲ್ಲ, ರಾಮಾಯಣ ಅನ್ನೋದು ಭಾರತದ ಮಹಾಕಾವ್ಯ. ರಾಮ ಭಾರತೀಯರ ಆದರ್ಶ. ರಾಮ ನಮಗೆ ಪೂಜನೀಯ, ರಾಮ ನಮ್ಮ ಆರಾಧ್ಯ ದೈವ. ಹೀಗಾಗಿ ಭಾರತದ ವಿವಿಧ ಭಾಷೆಗಳಲ್ಲಿ ರಾಮಾಯಣ ಕೃತಿಗಳು ರಚನೆ ಆಗೋದ್ರಲ್ಲಿ ವಿಶೇಷ ಏನೂ ಇಲ್ಲದೇ ಇರಬಹುದು. ಆದರೆ ರಾಮಾಯಣ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ಅಕ್ಕಪಕ್ಕದ ದೇಶಗಳು ಕೂಡ ತಮ್ಮ ಭಾಷೆಗಳಲ್ಲಿ ರಾಮಾಯಣವನ್ನು ರಚನೆ ಮಾಡಿದ್ವು. ಅಷ್ಟೇ ಅಲ್ಲ, ರಾಮನನ್ನ ಅವರು ತಮ್ಮವನನ್ನಾಗಿ ಮಾಡಿಕೊಂಡ್ರು. ತಮ್ಮ ರಾಜ್ಯಗಳಿಗೆ ಕೂಡ ಅಯೋಧ್ಯೆಯ ಹೆಸರಿಟ್ಟು ಕರ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಗೆಳೆಯರೆ, ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ಒಂದು ರಾಮಾಯಣ ಕೃತಿ ಬಿಸ್ಮಿಲ್ಲಾಹಿರ್ ರೆಹಮಾನ್ ಇರ್ ರಹೀಮ್ ಅನ್ನೋ ವಾಕ್ಯಗಳಿಂದ ಶುರುವಾಗುತ್ತೆ. ಸ್ನೇಹಿತರೆ, ರಾಮಾಯಣ ಮಹಾಕಾವ್ಯ ಭಾರತದ ವಿವಿಧ ಭಾಷೆಗಳಲ್ಲಿ ವಿವಿಧ ಮತ ಪಂಥಗಳಲ್ಲಿ ಕೂಡ ವಾಲ್ಮೀಕಿ ರಾಮಾಯಣಕ್ಕಿಂತ ತುಂಬ ವಿಭಿನ್ನವಾಗಿ ರಚಿಸಲ್ಪಟ್ಟಿದೆ. ಅದನ್ನು ನಿಮಗೆ ಮುಂದೆ ಹೇಳ್ತೀನಿ. ಈಗ ಭಾರತದ ಹೊರಗಿರೋ ರಾಮಾಯಣಗಳು ಹಾಗೂ ಅಯೋಧ್ಯೆಗಳ ವಿಷಯಕ್ಕೆ ಬಂದುಬಿಡೋಣ. ನಿಮಗೆ ಇಂಡೋನೇಷ್ಯಾ ಗೊತ್ತಲ್ಲ, ಅಲ್ಲಿ ಕಾಕವಿ ರಾಮಾಯಣ ಪ್ರಚಲಿತದಲ್ಲಿದೆ. ಈ ರಾಮಾಯಣದ ವಿಶೇಷ ಏನು ಅಂದರೆ, ಇದು ಸುಮಾರು 9ನೇ ಶತಮಾನದಲ್ಲಿ ಜಾವಾ ಭಾಷೆಯಲ್ಲಿ ರಚಿತವಾದ ಗ್ರಂಥ. ಇದರ ಮೂಲ ಪ್ರತಿ ತಾಳಪತ್ರಗಳಲ್ಲಿ ಇದೆಯಂತೆ. ವಿಶೇಷ ಅಂದರೆ, ನಮ್ಮ ಸಂಸ್ಕೃತದ ಭಟ್ಟಿಕಾವ್ಯ ಏನಿದೆ ಆ ಶೈಲಿಯಲ್ಲಿನ ರಾಮಾಯಣ ಅಂದರೆ ಅವತ್ತಿನ ಇಂಡೋನೇಷ್ಯಾ ಭಾರತದ ಸಂಸ್ಕೃತಿ, ಇಲ್ಲಿನ ಪುರಾಣಗಳು, ಪುಣ್ಯ ಪುರುಷರನ್ನು ಮಾತ್ರ ಅಲ್ಲದೆ ಇಲ್ಲಿನ ಸಂಸ್ಕೃತ ಭಾಷೆಯಿಂದ ಕೂಡ ಸಾಕಷ್ಟು ಪ್ರಭಾವಿತಗೊಂಡಿತ್ತು. ಮತ್ತು ಅಲ್ಲಿ ಕೂಡ ಭಾರತದ ಸಂಸ್ಕೃತಿ ಹಾಗೂ ಸಂಸ್ಕೃತಗಳಿದ್ವು ಅನ್ನೋದಕ್ಕೆ ಇದು ಒಂದು ಚಿಕ್ಕ ನಿದರ್ಶನ. ಇವತ್ತು ಇಂಡೋನೇಷ್ಯಾ ಅನ್ನೋದು ಇಸ್ಲಾಮಿಕ್ ದೇಶ ಆಗಿದೆ. ಆದರೂ ಅಲ್ಲಿನ ಜಾವಾ, ಬಾಲಿ ಮುಂತಾದ ದ್ವೀಪಗಳಲ್ಲಿ ಹಿಂದೂ ಧರ್ಮ ಇದೆ. ಹಿಂದೂ ಧರ್ಮವನ್ನು ಅನುಸರಿಸುವ ಸಾಕಷ್ಟು ಜನ ಇದ್ದಾರೆ. ಇಂಡೋನೇಷ್ಯಾದ 3ನೇ ಅತಿ ದೊಡ್ಡ ಧರ್ಮ ಹಿಂದೂ ಧರ್ಮ. ಅದನ್ನು ಉಳಿಸ್ಕೊಳ್ಳೋದಕ್ಕೆ, ಸರ್ಕಾರಿ ಮತಾಂತರಗಳಿಂದ ಕಾಪಾಡಿಕೊಳ್ಳೋದಕ್ಕೆ 1950ರ ದಶಕದಲ್ಲಿ ಬಾಲಿ ಜಾವಾಗಳ ಹಿಂದೂಗಳು ನಡೆಸಿದ ಹೋರಾಟದ್ದು ಬೇರೆಯದ್ದೇ ಕಥೆ. ಇನ್ನು ಅಲ್ಲಿಂದ ಸ್ವಲ್ಪ ಮೇಲೆ ಬಂದರೆ ಕಾಂಬೋಡಿಯಾ ಇದೆ. ಕಾಂಬೋಡಿಯಾ ಅಂದ ಕೂಡಲೇ ನಮಗೆ ನೆನಪಾಗೋದು ಅತಿ ಪುರಾತನ ಹಾಗೂ ಅತ್ಯಂತ ದೊಡ್ಡ ದೇವಾಲಯ ಆಂಕೋರ್ ವಾಟ್. ಈ ಕಾಂಬೋಡಿಯಾ ಒಂದು ಕಾಲಕ್ಕೆ ಭಾರತೀಯ ಅರಸರ ಆಳ್ವಿಕೆಯಲ್ಲಿದ್ದ ಪ್ರದೇಶ. ಇಲ್ಲಿಗೆ ಬೌದ್ಧ ಧರ್ಮ ಹೋಗಿದ್ದು ಕೂಡ ಭಾರತದಿಂದಲೇ. ಈ ಕಾಂಬೋಡಿಯಾದಲ್ಲಿ ಕೂಡ ರಾಮಾಯಣ ಪ್ರಚಲಿತದಲ್ಲಿದೆ. ಅದನ್ನ ರೇಮ್ಕಾರ್ ಅಂತ ಕರೀತಾರೆ. ಅದರಲ್ಲಿ ರಾಮನ ಹೆಸರು ಫ್ರೇ ರೇಮ್. ಹಾಗೆ ಸೀತಾಮಾತೆಯನ್ನ ನಿಯಾಂಗ್ ಸೇಡಾ ಅಂತ ಕರೆಯಲಾಗಿದೆ. ಕೆಮರ್ ಭಾಷೆಯಲ್ಲಿನ ಈ ರಾಮಾಯಣ ವಾಲ್ಮೀಕಿ ರಾಮಾಯಣಕ್ಕಿಂತ ಸಾಕಷ್ಟು ಭಿನ್ನವಾಗಿ ಕಾಣಿಸ್ಕೊಳ್ಳುತ್ತೆ. ಲಂಕೆಯಲ್ಲಿ ರಾವಣನನ್ನು ಕೊಂದು ಸೀತೆಯನ್ನು ಕಾಪಾಡಿದ ನಂತರ ರಾಮ ಸೀತಾಮಾತೆಯನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾನೆ. ಈ ಘಟನೆಯಿಂದ ಸೀತೆ ಅಂದ್ರೆ ನಿಯಾಂಗ್ ಸೇಡಾ ತುಂಬಾ ದುಃಖಿತಳಾಗ್ತಾಳೆ, ಕ್ರೋಧಭರಿತಳಾಗ್ತಾಳೆ. ಅಲ್ಲಿಂದ ಅಯೋಧ್ಯೆಗೆ ಬಂದ ನಂತರ ರಾಮನೊಂದಿಗೆ ಅಲ್ಲಿ ಆಶ್ರಯವನ್ನು ಪಡ್ಕೋತಾಳೆ. ಅಂದ್ರೆ ಇಲ್ಲಿ ಸ್ತ್ರೀ ಸ್ವಾತಂತ್ರ್ಯಕ್ಕೆ, ಸ್ತ್ರೀ ಸ್ವಾಭಿಮಾನಕ್ಕೆ ಈ ರೇಮ್ಕಾ ಅಂದ್ರೆ ಕಾಂಬೋಡಿಯಾದ ರಾಮಾಯಣ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ.
ಇನ್ನು ಲಾವೋಸ್ ರಾಮಾಯಣದಲ್ಲಿ ರಾಮ ಬುದ್ಧನ ಪೂರ್ವಜ ಅಥವಾ ರಾಮನ ಪುನರ್ಜನ್ಮನೇ ಬುದ್ಧ. ಇಲ್ಲಿ ರಾಮ ಅತ್ಯಂತ ಆದರ್ಶಮಯ ಹಾಗೂ ಧರ್ಮ ಪರಿಪಾಲಕ. ಇನ್ನು ನಮ್ಮ ರಾಮಾಯಣದಲ್ಲಿ ರಾವಣ ಇದಾನಲ್ಲ, ಹಾಗೆ ಈ ಲಾವೋಸ್ ರಾಮಾಯಣದಲ್ಲಿ ಕೂಡ ರಾವಣ ಇದ್ದಾನೆ. ಅವನು ಬೇರಿನ್ಯಾರೂ ಅಲ್ಲ, ಬುದ್ಧನ ಜ್ಞಾನೋದಯಕ್ಕೆ ಅಡ್ಡಿಪಡಿಸೋದಕ್ಕೆ ಪ್ರಯತ್ನ ಪಟ್ಟ ರಾಕ್ಷಸ ಮಾರಾನೆ ಅವನ ಹಿಂದಿನ ಜನ್ಮದಲ್ಲಿ ರಾವಣನಾಗಿ ಅಲ್ಲಿ ಕಾಣಿಸ್ಕೊಳ್ತಾನೆ. ಅಲ್ಲಿ ಅಯೋಧ್ಯೆ ಅನ್ನೋದು ಸರಯೂ ನದಿಯ ತೀರದಲ್ಲಿರಲಿಲ್ಲ. ಬದಲಿಗೆ ಲಾವೋಸ್ನ ಇಡೀ ರಾಮಾಯಣ ಅಲ್ಲಿನ ಮೆಕಾಂಗ್ ನದಿಯ ಉದ್ದಕ್ಕೂ ನಡೀತಾ ಹೋಗುತ್ತೆ. ಈ ರಾಮಾಯಣದ ಕಥೆಯನ್ನ ಅಲ್ಲಿನ ಸಾಕಷ್ಟು ದೇವಾಲಯಗಳ ಬಾಗಿಲುಗಳು ಮತ್ತು ಕಿಟಕಿಗಳ ಮೇಲೆ ಹಲವಾರು ಪೇಂಟಿಂಗ್ಗಳಲ್ಲಿ ಹಾಗೂ ಮರದ ಉಬ್ಬು ಕೆತ್ತನೆಗಳ ಮೂಲಕ ಅವರು ಸಾದರಪಡಿಸಿದ್ದಾರೆ. ಹಾಗೆ ಅಲ್ಲಿನ ಸಾಂಪ್ರದಾಯಿಕ ನೃತ್ಯದ ಮೂಲಕ ಕೂಡ ರಾಮಾಯಣ ಪ್ರದರ್ಶನ ನಿರಂತರವಾಗಿ ನಡೀತಾ ಇರುತ್ತೆ. ಇನ್ನು ನೀವು ಮಲೇಷ್ಯಾಗೆ ಬಂದರೆ ಅಲ್ಲಿ ಹಿಕಾಯತ್ ಸೆರಿರಾಮ ಅನ್ನೋದು ತುಂಬಾ ಫೇಮಸ್ಸು. ಹಾಗಂದ್ರೆ ಅರ್ಥ ಶ್ರೀರಾಮನ ಕಥೆ ಅಂತ. ಅಲ್ಲಿಗೆ 13 ಮತ್ತು 14ನೇ ಶತಮಾನದ ನಡುವೆ ತಮಿಳು ವ್ಯಾಪಾರಿಗಳಿಂದ ರಾಮಾಯಣ ಪರಿಚಿತವಾಯಿತು ಅಂತ ಹೇಳಲಾಗುತ್ತೆ. ಈ ಮಲಯ ರಾಮಾಯಣ ಕೂಡ ನಮ್ಮ ವಾಲ್ಮೀಕಿ ರಾಮಾಯಣಕ್ಕಿಂತ ತುಂಬಾನೇ ಭಿನ್ನವಾಗಿದೆ. ಇಲ್ಲಿ ರಾಮ ಹೀರೋ ಅನ್ನೋದು ನಿಜ, ಆದರೆ ರಾವಣ ಇಲ್ಲಿ ವಿಲನ್ ಅಲ್ಲ. ರಾವಣ ತುಂಬ ವಿದ್ಯಾವಂತ, ನಿಷ್ಠಾವಂತ ಮತ್ತು ನ್ಯಾಯ ಧರ್ಮಗಳನ್ನು ಪರಿಪಾಲಿಸ್ತಾ ಇದ್ದವನು ಅನ್ನೋ ಥರ ಚಿತ್ರಿಸಲಾಗಿದೆ. ಜೊತೆಗೆ ಅಲ್ಲಿ ರಾಮ ದೈವಿ ಪುರುಷ ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಷ್ಯನ ಎಲ್ಲ ಸಹಜ ಗುಣಗಳನ್ನು ಹೊಂದಿರುವ ಸಾಮಾನ್ಯನಂತೆ ಚಿತ್ರಿತನಾಗ್ತಾನೆ. ಹಾಗೆ ಈ ರಾಮಕಥೆಯಲ್ಲಿ ಲಕ್ಷ್ಮಣನಿಗೆ ಮಹತ್ವ ಹೆಚ್ಚು. ಇನ್ನು ಈ ಮಲಯ ರಾಮಾಯಣದಲ್ಲಿ ಹನುಮ ಬ್ರಹ್ಮಚಾರಿ ಅಲ್ಲ, ಹನುಮನಿಗೊಬ್ಬ ಪ್ರೇಯಸಿಯನ್ನು ಕೂಡ ಇವರು ಸೃಷ್ಟಿ ಮಾಡಿದ್ದಾರೆ. ಒಟ್ಟಾರೆ ಇಲ್ಲಿ ರಾಮಕಥೆ ಅಥವಾ ಹಿಕಾಯತ್ ಸೆರಿರಾಮ ಅನ್ನೋದು ತುಂಬಾನೇ ಫೇಮಸ್ಸು. ಇನ್ನು ನೀವು ಥಾಯ್ಲೆಂಡ್ಗೆ ಬಂದರೆ ಅಲ್ಲಿ ರಾಮಕಿಯನ್ ಇದೆ. ಈ ಥಾಯ್ ರಾಮಾಯಣದ ರಚನೆ 13ನೇ ಶತಮಾನದಲ್ಲಿ ಆಗಿರಬೇಕು ಅಂತ ಅಂದಾಜು ಮಾಡಲಾಗುತ್ತೆ. ಇದು ಹೆಮರ್ ಕೃತಿಯ ರೀಮ್ಕರ್ನಿಂದ ಸ್ಫೂರ್ತಿಗೊಂಡ ಕೃತಿ ಇರಬಹುದು ಅಂತ ಕೂಡ ಕೆಲವರು ಹೇಳ್ತಾರೆ. ಇನ್ನು ಈ ರಾಮ್ಕಿನ್ ಕೂಡ ನಮ್ಮ ವಾಲ್ಮೀಕಿ ರಾಮಾಯಣಕ್ಕಿಂತ ತುಂಬಾನೇ ಭಿನ್ನವಾಗಿ ಕಾಣುತ್ತೆ. ಅದರಲ್ಲೂ ಹನುಮಂತ ಬ್ರಹ್ಮಚಾರಿ ಅಲ್ಲ. ಹನುಮ ಇದರಲ್ಲಿ ರಾವಣನ ಮಗಳು ಮತ್ಸ್ಯಕನ್ಯೆಯನ್ನ ವಿವಾಹವಾಗ್ತಾನೆ. ಆ ಮತ್ಸ್ಯಕನ್ಯೆಯಲ್ಲಿ ಹನುಮನಿಗೊಬ್ಬ ಮಗ ಕೂಡ ಜನಿಸ್ತಾನೆ ಅಂತ ರಾಮ್ಕಿನ್ನಲ್ಲಿ ಬರೆದಿದ್ದಾರೆ. ಇನ್ನು ಇದನ್ನ ಆಧರಿಸಿ ನಮ್ಮಲ್ಲಿ ಕೂಡ ಮತ್ಸ್ಯ ಹನುಮ ಅನ್ನೋ ಒಂದು ಕಥೆ ಕೂಡ ಚಾಲ್ತಿಯಲ್ಲಿದೆ. ಅದನ್ನ ಆಗಾಗ ಅಲ್ಲಲ್ಲಿ ನಾವು ಕೇಳ್ತಾ ಇರ್ತೀವಿ. ಹಾಗೆ ಈ ಥಾಯ್ ರಾಮಾಯಣದಲ್ಲಿ ಸೀತೆ ರಾವಣನಿಂದ ಬಿಡುಗಡೆಗೊಂಡ ನಂತರ ಕೂಡ ಆಕೆ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯವಾಗಲಿಲ್ಲ. ರಾವಣನ ಸೋಲಿನಿಂದ ದ್ವೇಷಕ್ಕೆ ಬಿದ್ದ ರಾಕ್ಷಸನೊಬ್ಬ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಒಂದು ಸಂಚನ್ನು ಹೂಡ್ತಾನೆ. ಅವನು ರಾಮನ ಅಂತಃಪುರವನ್ನ ಕದ್ದು ಪ್ರವೇಶ ಮಾಡಿ ಅಲ್ಲವನ ಹಾಸಿಗೆಯ ಕೆಳಗೆ ರಾವಣನ ಚಿತ್ರವೊಂದನ್ನು ಬಿಡಿಸಿಟ್ಟು ಹೋಗ್ತಾನೆ. ಆ ಚಿತ್ರವನ್ನು ನೋಡಿದ ರಾಮ ಅದನ್ನ ಸೀತೆನೇ ಬರೆದಿದ್ದಾಳೆ ಅಂದ್ಕೋತಾನೆ. 1 ವರ್ಷ ರಾವಣನ ಸೆರೆಯಲ್ಲಿದ್ದ ಸೀತೆಗೆ ಅವನನ್ನ ಮರೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ತಪ್ಪು ಭಾವನೆ ರಾಮನಲ್ಲಿ ಉಂಟಾಗುತ್ತೆ. ಈ ಕಾರಣಕ್ಕೆ ರಾಮ ಸೀತೆಯರ ಮಧ್ಯೆ ಮತ್ತೆ ವೈಮನಸ್ಸುಂಟಾಗುತ್ತೆ ಅಂತ ಈ ಥಾಯ್ ರಾಮಾಯಣ ಹೇಳುತ್ತೆ. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಥಾಯ್ಲ್ಯಾಂಡ್ ಅನ್ನೋದು ಬೌದ್ಧ ದೇಶ. ಅಲ್ಲಿ ಕೂಡ ರಾಮನನ್ನ ಬುದ್ಧನ ಮೂಲ ಅಥವಾ ಹಿಂದಿನ ಜನ್ಮ ಅಂತ ಭಾವಿಸಲಾಗುತ್ತೆ. ಹಾಗೆ ಥಾಯ್ಲ್ಯಾಂಡ್ ಅನ್ನ ಆಳಿದ ಚಕ್ರಿ ವಂಶದ ಮೊದಲನೇ ಅರಸ ತನ್ನ ಹೆಸರನ್ನ ರಾಮ ಅಂತಲೇ ಕರ್ಕೊಳ್ತಾನೆ. ಆ ನಂತರ ಅಲ್ಲಿನ ರಾಜನನ್ನ ರಾಮ ಅಂತ ಗುರುತಿಸುವ ಪರಿಪಾಠ ಶುರುವಾಗುತ್ತೆ. ಈಗ ಥಾಯ್ಲ್ಯಾಂಡ್ ಅನ್ನ ಆಳ್ತಾ ಇರೋದು 10ನೇ ರಾಮ. ಈ ಚಕ್ರಿ ವಂಶದ ಮೂಲ ಪುರುಷ ಕೇವಲ ತನ್ನ ಹೆಸರನ್ನು ಮಾತ್ರ ರಾಮ ಅಂತ ಇಟ್ಕೊಳ್ಳಿಲ್ಲ, ಬದಲಿಗೆ ತನ್ನ ಸಾಮ್ರಾಜ್ಯದ ಹೆಸರನ್ನು ಕೂಡ ಅಯೋಧ್ಯ ಸಾಮ್ರಾಜ್ಯ ಅಂತ ಬದಲಿಸಿದ. ರಾಜಧಾನಿಗೆ ಕೂಡ ಅಯೋಧ್ಯ ಅಂತಲೇ ಹೆಸರಿಟ್ಟ. ಅಂದರೆ ತಾನೇ ರಾಮ ಅಂತ ಹೇಳ್ಕೊಳ್ಳೋ ಮೂಲಕ ಅವನು ಜನರ ವಿಶ್ವಾಸವನ್ನು ಗಳಿಸೋ ಪ್ರಯತ್ನವನ್ನು ಮಾಡ್ತಾನೆ. ಹೀಗಾಗಬೇಕು ಅಂದರೆ ಅಲ್ಲಿನ ಜನ ರಾಮನನ್ನು ಆದರ್ಶವಾಗಿ ತಗೊಂಡಿರಬೇಕು. ಅವರಿಗೆ ರಾಮನ ಕಥೆಗಳು ಗೊತ್ತಿರಬೇಕು, ರಾಮನನ್ನು ಅವರು ದೈವಿ ಪುರುಷ ಅಂತ ಭಾವಿಸಿರಬೇಕು, ಅವರಿಗೆ ಅಯೋಧ್ಯೆಯ ಬಗ್ಗೆ ಕೂಡ ಗೊತ್ತಿರಬೇಕು ಮತ್ತು ರಾಮ ಅಲ್ಲಿ ಸುವಿಖ್ಯಾತನಾಗಿರಬೇಕಲ್ವೇ. ಆ ರಾಮನ ಹೆಸರೇ ಹಲವಾರು ಶತಮಾನಗಳಿಂದ ಈ ಚಕ್ರಿ ವಂಶದ ಅರಸರ ಅಧಿಕಾರವನ್ನು ಕಾಪಾಡ್ತಾ ಬರ್ತಾ ಇದೆ. ಇನ್ನು ನೀವು ಫಿಲಿಪೀನ್ಸ್ಗೆ ಬಂದರೆ ಅಲ್ಲಿ ಕೂಡ ರಾಮಾಯಣ ಇದೆ. ಅಲ್ಲಿ ಮರನಾವೋ ಅನ್ನೋ ಒಂದು ಬುಡಕಟ್ಟು ಜನಾಂಗ ಇದೆ. ಇಸ್ಲಾಮನ್ನು ಸ್ವೀಕಾರ ಮಾಡಿರೋ ಈ ಜನಾಂಗ ಇನ್ನೂ ಕೂಡ ತಮ್ಮ ಹಳೆಯ ಆಚರಣೆಗಳನ್ನು, ನಂಬಿಕೆಗಳನ್ನು ಬಿಟ್ಟಿಲ್ಲ. ಅವರು ದರಾಂಗ್ ಅನ್ನೋ ಒಂದು ಸಾಂಪ್ರದಾಯಿಕ ಸಂಗೀತ ನೃತ್ಯವನ್ನು ಮಾಡ್ತಾರೆ. ಅದು ರಾಮಾಯಣದ ಕಥೆಯನ್ನು ಆಧರಿಸಿದ ನೃತ್ಯ ರೂಪಕ. ಅದರಲ್ಲಿ ರಾಜಕುಮಾರಿಯನ್ನ ರಾಕ್ಷಸ ಅಪಹರಿಸಿಕೊಂಡು ಹೋಗ್ತಾನೆ. ಆಕೆಯನ್ನ ರಾಜಕುಮಾರ ಕಾಪಾಡಿಕೊಂಡು ಬರೋ ಕಥೆ ಇದೆ. ಇದು ನಮ್ಮ ರಾಮಾಯಣದ ಜಾನಪದ ರೂಪಕ. ಹಾಗೆ ರಾಮಾಯಣ ಪರ್ಷಿಯನ್ ಭಾಷೆಯಲ್ಲೂ ಇದೆ. ಅದನ್ನ 16ನೇ ಶತಮಾನದಲ್ಲಿ ಮುಲ್ಲಾ ಅಬ್ದುಲ್ ಖಾದರ್ ಬದುಯುನಿ
ಪರ್ಷಿಯನ್ ಭಾಷೆಗೆ ಅನುವಾದ ಮಾಡ್ತಾನೆ. ಚೈನಾದಲ್ಲೂ ರಾಮಾಯಣ ಇದೆ, ಜಪಾನಿಯರಿಗೂ ರಾಮಾಯಣ ಆಗುತ್ತಿದೆ. ಅದರಲ್ಲಿ ರಾಮ ತಮಾವಕ ಅಂತ ಕರೆಸ್ಕೋತಾನೆ, ರಾವಣ ಭರಮನ್ ಅನ್ನೋ ಹೆಸರಲ್ಲಿ ಚಿತ್ರಿತನಾಗ್ತಾನೆ. ಹಾಗೆ ಜಪಾನಿನ ರಾಮಾಯಣದಲ್ಲಿ ಅವರ ಶ್ರೀರಾಮ ಲಂಕೆಗೆ ಹೋಗಿ ರಾವಣನನ್ನು ಕೊಂದು ಸೀತೆಯನ್ನು ಕಾಪಾಡಿಕೊಂಡು ಬರ್ತಾನೆ. ಜಪಾನಿಯರಲ್ಲಿ ರಾಮಾಯಣ ಅನ್ನೋದು ಎಷ್ಟು ಜನಪ್ರಿಯ ಅಂದರೆ ಅವರು ರಾಮಾಯಣ ಕಥೆಯನ್ನು ಆಧರಿಸಿ ಒಂದು ಸಿನಿಮಾ ಕೂಡ ಮಾಡಿದ್ದಾರೆ. ಗೆಳೆಯರೆ, ರಾಮ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಏಷ್ಯಾದ ನಾನಾ ದೇಶಗಳಲ್ಲಿ, ನಾನಾ ಹೆಸರುಗಳಲ್ಲಿ, ನಾನಾ ರೂಪಗಳಲ್ಲಿ, ರೂಪಕಗಳಲ್ಲಿ ರಾಮ ಜನಪ್ರಿಯಗೊಂಡಿದ್ದಾನೆ. ಹಾಗೆ ಅಯೋಧ್ಯೆ ಕೂಡ ಎಷ್ಟು ಜನಪ್ರಿಯ ನಗರ ಅಂದರೆ ಥಾಯ್ಲೆಂಡ್ನ ರಾಜ ತನ್ನ ಸಾಮ್ರಾಜ್ಯಕ್ಕೆ ಅಯೋಧ್ಯ ಅನ್ನೋ ಹೆಸರಿಟ್ಟಿದ್ದ. ಇವತ್ತಿನ ಪಾಕಿಸ್ತಾನ ಇದೆಯಲ್ಲ, ಅಲ್ಲಿ ಕೂಡ ಒಂದು ಅಯೋಧ್ಯ ಹೆಸರಿನ ನಗರ ಇದೆ. ಪುರುಲಿಯಾ ಸಮೀಪ ಕೂಡ ಒಂದು ಅಯೋಧ್ಯ ಇದೆ. ಸೊ ರಾಮಾಯಣ ಮತ್ತು ರಾಮನ ಕಥೆ ನಮ್ಮ ನರನಾಡಿಗಳಲ್ಲಿ ಶತಮಾನಗಳಿಂದ ಪ್ರವಹಿಸ್ತಾ ಬರ್ತಾ ಇರೋದೇ ಇವತ್ತು ಅಯೋಧ್ಯ ಮಂದಿರದ ವಿಷಯದಲ್ಲಿ ಇಡೀ ದೇಶವನ್ನು ಒಂದು ಮಾಡುವುದಕ್ಕೆ ಕಾರಣವಾದ ಅಂಶ. ಇನ್ನು ಭಾರತೀಯ ರಾಮಾಯಣದಲ್ಲಿನ ಭಿನ್ನತೆ ಮತ್ತು ವೈವಿಧ್ಯತೆಗಳ ಬಗ್ಗೆ ಕೂಡ ನಿಮಗೆ ಸಾಕಷ್ಟು ಹೇಳಬೇಕಿದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.